ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಪಬ್ಲಿಕ್ ನ್ಯೂಸ್ 24x7. ನಾನು ನಿಮ್ಮ ಮೇಘನ. ಸೊ ಇವತ್ತು ನಾನು ಅವಿವಾ ಸ್ಮಾರ್ಟ್ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ ನಲ್ಲಿದ್ದೀವಿ. ಇಲ್ಲಿ ನಮಗೆ ಅವಿವಾ ಲಿಥಿಯಂ UPS ಬ್ಯಾಟರೀಸ್ ಹಾಗೂ ನಿಮಗೆ ಸೋಲಾರ್ ಇನ್ವರ್ಟರ್ ಸಿಗುತ್ತೆ. ಹಾಗಿದ್ರೆ ಇಲ್ಲಿನ ಪ್ರಾಡಕ್ಟ್ಸ್ ಯಾವುದು ಅಂಡ್ ಅದ್ರ ಯೂಸರ್ಸ್ ಏನು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಸೊ ವೀಕ್ಷಕರೇ, ಬನ್ನಿ ಇವಾಗ ನಾವು ಅವಿವಾ ಸ್ಮಾರ್ಟ್ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ ಡೈರೆಕ್ಟರ್ ಇದ್ದಾರೆ. ಸೊ ಬನ್ನಿ ಅವ್ರನ್ನ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ. ನಿಮ್ಮ ಹೆಸರೇನು? ರಾಮ್ ಮೋಹನ್ ಅಂತ. ಓಕೆ, ಸೊ ನಿಮ್ ಕಂಪನಿ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯ್ತು ಸರ್? ಬೇಸಿಕ್ಲಿ ಕಂಪನಿ ಶುರು ಮಾಡಿ 2005 ಅಂದ್ರೆ 20 ವರ್ಷ ಆಯ್ತು. ಓಕೆ. ಸೊ ಆ ಟೈಮಲ್ಲಿ ನಾವು ಒಂದು ಪಾರ್ಟ್ನರ್ಶಿಪ್ ಕಂಪನಿ ತರ ಇತ್ತು ಅದು. ಸೊ 2015 ಇಂದ ಅದೇ ಕಂಪನಿನ ನಾವು ಪ್ರೈವೇಟ್ ಲಿಮಿಟೆಡ್ಗೆ ಕನ್ವರ್ಟ್ ಮಾಡಿದೀವಿ. ಸೊ ಓಕೆ, ಸೊ ಇಲ್ಲಿ ನೀವು ಯಾವ್ಯಾವ ಪ್ರಾಡಕ್ಟ್ಸ್ ನ ಕೊಡ್ತಾ ಇದ್ದೀರಾ? ನೋಡಿ, ಮೇನ್ ಇವಾಗ ನಾವು ಫೋಕಸ್ ಮಾಡ್ತಾ ಇರೋದು ಇದು ಬಂದು ಲಿಥಿಯಂ UPS ಅಂತ. ಸೊ ಈಗ ನಿಮ್ಗೆ ಗೊತ್ತಿರಬೇಕು ಎಲ್ಲ UPS ಮತ್ತೆ ಸೋಲಾರ್ PM ಸೂರ್ಯಗರ್, ಆನ್ ಗ್ರಿಡ್, ಆಫ್ ಗ್ರಿಡ್, ಹೈಬ್ರಿಡ್ ಇದೆಲ್ಲ ಮಾರ್ಕೆಟ್ ಅಲ್ಲಿ ಇವಾಗ ತುಂಬಾ ಡಿಮ್ಯಾಂಡ್ ಅಲ್ಲಿ ಇದೆ. ಸೊ ಇದರಲ್ಲಿ ನಾವು ಲಿಥಿಯಂ UPS, ಮನೆಗೆ ಬೇಕಾದಂತ UPS ಮತ್ತೆ ರೂಫ್ ಟಾಪ್ ಸೊಲ್ಯೂಷನ್ಸ್ ಇದ್ರ ಬಗ್ಗೆ ಫೋಕಸ್ ಮಾಡ್ತಾ ಇದ್ದೀವಿ. ಓಕೆ ಸರ್. ಸೊ ಸರ್, ಮಾರ್ಕೆಟ್ ಅಲ್ಲಿ ಕೂಡ ತುಂಬಾ ಪ್ರಾಡಕ್ಟ್ಸ್ ಇದೆ UPS ಬಗ್ಗೆ. ಸೊ ನಿಮ್ಮ UPS ಪ್ರಾಡಕ್ಟ್ ಬೇರೆ UPS ಪ್ರಾಡಕ್ಟ್ಸ್ ಏನ್ ಡಿಫ್ರೆನ್ಸ್ ಇದೆ? ಓಕೆ, ಕರೆಕ್ಟ್. ಇವಾಗ ಆಲ್ಮೋಸ್ಟ್ ಒಂದು 500 ಬ್ರ್ಯಾಂಡ್ ಮೇಲೆ ಇದೆ ಇಂಡಿಯಾದಲ್ಲಿ. ಹೌದು. ಸೊ ಚೈನಾ ಇಂದಾನು ಎಲ್ಲ ಬರ್ತಾ ಇದೆ ಇವಾಗ UPS ಬ್ರ್ಯಾಂಡ್ಸ್. ಸೊ ನಮ್ಮ ಒಂದು ಯೂನಿಕ್ನೆಸ್ ಏನಂದ್ರೆ ಇವೆಲ್ಲ ಮೇಡ್ ಇನ್ ಇಂಡಿಯಾ ಒಂದು, ಅಂಡ್ ಡಿಸೈನ್ ನಮ್ ಇನ್ನೋಸ್ ಡಿಸೈನ್, ಇವಾಗ ನಮ್ದೇ ಡಿಸೈನ್. ಅಂಡ್ ನಾನೇ ಡಿಸೈನರ್, ಮೇನ್ ಡಿಸೈನರ್ ಇರೋದ್ರಿಂದ ಈ ಪ್ರಾಡಕ್ಟ್ಸ್ ಎಲ್ಲ ನಂದೇ ಒಂದು ಮೇನ್ ಡಿಸೈನ್ ಆಗಿರೋ ಪ್ರಾಡಕ್ಟ್ ಒಂದು. ನೆಕ್ಸ್ಟ್ ಲಿಥಿಯಂ ಬೇಸ್ಡ್, ಇವಾಗೆಲ್ಲ ಲೆಡ್ ಆಸಿಡ್ ಬ್ಯಾಟರೀಸ್ ಎಲ್ಲ ಔಟ್ಡೇಟ್ ಆಗ್ತಾ ಇದೆ. ಏನಕ್ಕೆ ಅಂದ್ರೆ ಅದೇ ಲಾಸಸ್ ಜಾಸ್ತಿ ಇದೆ, ಪೊಲ್ಯೂಷನ್ ಜಾಸ್ತಿ ಆಗುತ್ತೆ. ಸೊ ಲಿಥಿಯಂ ತುಂಬಾ ಬರ್ತಾ ಇದೆ. ಇವಾಗ ಲಿಥಿಯಂ ಅಲ್ಲಿ ಅಂದಾಗ ಲಿಥಿಯಂ ಫೆರೋಫಾಸ್ಫೇಟ್ ಆಗ್ಲಿ ಯಾವುದೇ ಆಗ್ಲಿ ಎಲ್ಲ ಚೈನಾ ಇಂದ ಬರ್ತಾ ಇದೆ. ಇವಾಗ ನಾವು ಫೋಕಸ್ ಮಾಡ್ತಿರೋದು ಮೇಡ್ ಇನ್ ಇಂಡಿಯಾ ಲಿಥಿಯಂ ಸೆಲ್ಸ್. ಬೆಂಗಳೂರಲ್ಲೇನೆ ಮ್ಯಾನುಫ್ಯಾಕ್ಚರ್ ಆಗಿರೋ ಕಂಪ್ನಿ, ಅಂದ್ರೆ ಜಪಾನೀಸ್ ಟೆಕ್ನಾಲಜಿನಲ್ಲಿ ಯೂಸ್ ಮಾಡ್ಕೊಂಡು ಒಂದು ಕಂಪ್ನಿ ಅವರು ಇಲ್ಲಿ ಬೆಂಗಳೂರಲ್ಲಿ ಲಾರ್ಜ್ ದೊಡ್ಡ ಪ್ಲಾಂಟ್ ಅದನ್ನ ಯೂಸ್ ಮಾಡ್ಕೊಂಡು ಮಾಡ್ತಿದ್ದಾರೆ. ಸೊ ನಾವು ಅದನ್ನ ಸೆಲ್ಸ್ ನಾವು ಯೂಸ್ ಮಾಡ್ಕೊಂಡು ನಾವು ಬೆಂಗಳೂರಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡಿ, ಇನ್ಕ್ಲೂಡಿಂಗ್ ಬ್ಯಾಟ್ರಿ ಸೆಲ್ಸ್ ಕೂಡ ಬ್ಯಾಂಗ್ಳೂರ್ ಬೇಸ್ಡ್ ಕಂಪ್ನಿಯಿಂದಾನೆ ಮ್ಯಾನುಫ್ಯಾಕ್ಚರ್ ಮಾಡಿ ಸಪ್ಲೈ ಮಾಡ್ತಾ ಇದೀವಿ. ಸೊ ಇದು ಒಂದು ಅಡ್ವಾಂಟೇಜ್ ಏನಾಗುತ್ತೆ ಅಂದ್ರೆ, ನಮ್ದೇ ಡಿಸೈನ್ ಆಗಿರೋದ್ರಿಂದ ನಿಮಗೆ ಯೂನಿಕ್ನೆಸ್ ಬರುತ್ತೆ ಪ್ರಾಡಕ್ಟ್ ಅಲ್ಲಿ. ಏನ್ ಯೂನಿಕ್ನೆಸ್ ಅಂದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ಕಸ್ಟಮರ್ಸ್ಗೆ ಏನ್ ಪ್ರಾಬ್ಲಮ್ ಇದೆ, ಅವ್ರಿಗೆ ಇವಾಗ ಎಕ್ಸಿಸ್ಟಿಂಗ್ ಕನ್ವೆನ್ಷನಲ್ UPS ಅಲ್ಲಿ ಏನ್ ಪ್ರಾಬ್ಲಮ್ ಇದೆ, ಒಂದು ಪ್ರೊಟೆಕ್ಷನ್ಸ್ ಇರೋದಿಲ್ಲ. ಯಾವ ತರ ಪ್ರೊಟೆಕ್ಷನ್ ಅಂದ್ರೆ ಹೈ ವೋಲ್ಟೇಜ್ ಪ್ರೊಟೆಕ್ಷನ್ ಇರೋದಿಲ್ಲ. ಇವಾಗ 440 volts ಬಂತು, ಮನೇಲಿರೋ ಎಕ್ವಿಪ್ಮೆಂಟ್ ಫೇಲ್ ಆಗುತ್ತೆ, UPS ಫೇಲ್ ಆಗುತ್ತೆ, ಇದು ಒಂದು. ನೆಕ್ಸ್ಟ್ ಇವಾಗ ಗುಡುಗು ಸಿಡ್ಲು ಬಂದಾಗ ಒಂದು ಫೇಲ್ಯೂರ್ ಆಗುತ್ತೆ, ಅದಕ್ಕೂ ಪ್ರೊಟೆಕ್ಷನ್ ಇರೋದಿಲ್ಲ. ಮತ್ತೆ ಲೆಡ್ ಆಸಿಡ್ ಬ್ಯಾಟರಿ ನಲ್ಲಿ ಬಲ್ಕಿ ತುಂಬಾ ಹೆವಿ ಸೈಜ್ ಇರುತ್ತೆ, ಪ್ರಾಪರ್ ಆಗಿ ಚಾರ್ಜ್ ಆದ್ರೂ ಲಾಸಸ್ ಜಾಸ್ತಿ ಇರುತ್ತೆ, ಎಲೆಕ್ಟ್ರಿಸಿಟಿ ಬಿಲ್ಸ್ ಜಾಸ್ತಿ ಬರ್ತಾ ಇರುತ್ತೆ. ಇವಾಗ ನಾವು ಅದಕ್ಕೆಲ್ಲ ಏನ್ ಮಾಡಿದೀವಿ, ನಮ್ದಲ್ಲಿ 440 volts ಪ್ರೊಟೆಕ್ಷನ್ ಇದೆ. ನೀವು ನಾನು ತೋರಿಸ್ತೀನಿ ಡೆಮೋದಲ್ಲಿ. 440 volts ಕೊಟ್ರು ಏನು ಪ್ರಾಬ್ಲಮ್ ಆಗೋದಿಲ್ಲ, ಇನ್ವರ್ಟರ್ ಫೇಲ್ ಆಗೋದಿಲ್ಲ. ಮೋರ್ ಇಂಪಾರ್ಟೆಂಟ್ಲಿ ಎಕ್ವಿಪ್ಮೆಂಟ್ ಫೇಲ್ ಆಗೋದಿಲ್ಲ. ಕೆಲವು ಬೇರೆ ಕಂಪ್ನಿದಲ್ಲಿ ಏನಾಗುತ್ತೆ ಅಂದ್ರೆ, ಇನ್ವರ್ಟರ್ ಏನಾಗಲ್ಲ 440 volts ಬಂದ್ರೆ, ಬಟ್ ಎಕ್ವಿಪ್ಮೆಂಟ್ ಇವಾಗ ಕಾಸ್ಟ್ಲಿ ಟಿವಿ ಹಾಕಿರ್ತಾರೆ, 2 ಲಕ್ಷದ್ದು LED TVs ಹಾಕಿರ್ತೀರಾ, ಸೊ ಅದು ಫೇಲ್ ಆಗುತ್ತೆ. ಸೊ ನಮ್ಮ UPS ಎಲ್ಲ ಅದಕ್ಕೆಲ್ಲ ನಾವು ಪ್ರೊಟೆಕ್ಷನ್ ಕೊಡ್ತಾ ಇದೀವಿ. ಹೆಂಗೆ ಕೊಡ್ತೀವಿ, ಬಿಕಾಸ್ ಡಿಸೈನ್ ನಮ್ದೇ. ಹೌದು. ಓಕೆ, ಡಿಸೈನ್ ನಮ್ದೇ ಆಗಿರೋದ್ರಿಂದ ಒಂದೊಂದು ಅಡಿಷನಲ್ ಆಗಿ ನಾವು ಫೀಚರ್ಸ್ ಆಡ್ ಮಾಡ್ತಾ ಇರ್ಬೋದು. ಸೊ ಇದು ಒಂದು ಯೂನಿಕ್ನೆಸ್. ಪ್ಲಸ್ ಸೆಕೆಂಡ್ ಒಂದು ಮೇನ್ ಇಂಪಾರ್ಟೆಂಟ್ ಬಂದು ಲಿಥಿಯಂ ಅಂದ್ಮೇಲೆ, ಇವಾಗ ನಾವೆಲ್ಲ ಚೈನಾ ಇಂದ ಬರ್ತಾ ಇದೆ. ಕ್ವಾಲಿಟಿದು ನಾನು ಏನು ಹೇಳೋದಿಲ್ಲ, ಬಿಕಾಸ್ ಗುಡ್ ಕ್ವಾಲಿಟಿನೂ ಇದೆ, ಬ್ಯಾಡ್ ಕ್ವಾಲಿಟಿನೂ ಇದೆ. ಬಟ್ ಕಸ್ಟಮರ್ ಒಂದು ಪ್ರಾಡಕ್ಟ್ ತಗೊಂಡ್ಮೇಲೆ ಯಾರು ಕೊಡ್ತಾರೆ ಸರ್ವಿಸ್ ಅವ್ರಿಗೆ? ಇವಾಗ ಇಂಪೋರ್ಟ್ ಮಾಡಿ ಚೈನಾ ಇಂದ ಇಂಪೋರ್ಟ್ ಮಾಡ್ಕೊಟ್ಮೇಲೆ ನಾಳೆ ಏನಾದ್ರು ಒಂದು ಪ್ರಾಬ್ಲಮ್ ಆಯ್ತು ಅಂದ್ರೆ, ಇಲ್ಲಿ ಮ್ಯಾನುಫ್ಯಾಕ್ಚರರ್ ಆಗ್ಲಿ ಡೀಲರ್ ಆಗ್ಲಿ ಮಾರ್ಜಿನ್ ಅಷ್ಟು ಇರೋದಿಲ್ಲ. ಪ್ರಾಬ್ಲಮ್ ಆಯ್ತು ಅಂದ್ರೆ ಅಷ್ಟು ಮಾರ್ಜಿನ್ ಇರೋದಿಲ್ಲ, ವಾಪಸ್ ರಿಪ್ಲೇಸ್ಮೆಂಟ್ ಕೊಡೋಷ್ಟು ಮಾರ್ಜಿನ್ ಇರೋದಿಲ್ಲ. ಸೊ ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ, ಅವರೊಂದು ರಿಪೇರಿ ಮಾಡ್ಬೇಕಾಗುತ್ತೆ. ರಿಪೇರಿ ಮಾಡ್ಬೇಕು ಅಂದ್ರೆ ಲಿಥಿಯಂ ಸೆಲ್ಸ್ ಚೈನಾ ಇಂದ ಬಂದಿರೋದು ರಿಪೇರಿ ಮಾಡೋದಕ್ಕಾಗಲ್ಲ. ಅಥವಾ ನೀವು ವಾಪಸ್ ಚೈನಾ ಅವ್ರ ಹತ್ರ ಹೋಗ್ಬಿಟ್ಟು ನಾವು ಕೇಳೋದಕ್ಕಾಗಲ್ಲ. ವಾಪಸ್ ಕಳ್ಸಿ ಅಂದ್ರೆ ನಾವ್ ಇಲ್ಲಿಂದ ಟ್ರಾನ್ಸ್ಪೋರ್ಟೇಷನ್ ಬೇರೆ ಮಾಡಿ ಕಳ್ಸೋದಕ್ಕಾಗಲ್ಲ. ಸೊ ಒಂದ್ ಮೇನ್ ಅಡ್ವಾಂಟೇಜ್ ಅಂದ್ರೆ, ಇದೆಲ್ಲ ಮೇಡ್ ಇನ್ ಬ್ಯಾಂಗ್ಳೂರ್ ಸೆಲ್ಸ್. ನಮ್ಮ ಇಂಡಿಯನ್ ಕಂಪ್ನಿನೇ ಮ್ಯಾನುಫ್ಯಾಕ್ಚರ್ ಮಾಡ್ತಿರೋದು along with ಜಪಾನೀಸ್ ಟೆಕ್ನಾಲಜಿ ಮೇಲೆ. ಸೊ ವಿ ಹ್ಯಾವ್ ಸೀನ್, ಇದು ನಾವು ಚೈನಾ ಇಂದ ನಾವು ಮುಂಚೆ ಏನ್ ತರಿಸ್ಕೊಂತಾ ಇರುವ ಸೆಲ್ಸ್ ಅದಕ್ಕಿಂತ ಮಚ್ ಬೆಟರ್ ಕ್ವಾಲಿಟಿ ಇದೆ. ತೋರಿಸ್ತೀನಿ ಅದು ಯಾವ ಟೈಪ್ ಇದಿರುತ್ತೆ ಅಂತ. ಅಂಡ್ ಮೇಡ್ ಇನ್ ಇಂಡಿಯಾ ಸೆಲ್ಸ್, BIS ಅಪ್ರೂವ್ಡ್, ಸ್ಲೈಟ್ಲಿ ಕಾಸ್ಟ್ಲಿ ಇದೆ. ಪರ್ಫಾರ್ಮೆನ್ಸ್ ಇದು ಏನೋ ಸೆಲ್ಸ್ ಚೆನ್ನಾಗಿದೆ, ಸ್ವಲ್ಪ ಕಾಸ್ಟ್ಲಿ ಇದೆ. ಏನಕ್ಕೆ ಅಂದ್ರೆ, ಗ್ರೇಡ್ ಆಫ್ ದಿ ಸೆಲ್ಸ್ A ಗ್ರೇಡ್, EV ಗ್ರೇಡ್ ಅಂತ ನೀವು ಹೇಳ್ತೀವಿ, ಆ ಗ್ರೇಡ್ ಸೆಲ್ಸ್. ಸೊ ಸ್ಲೈಟ್ಲಿ ಕಾಸ್ಟ್ಲಿ, ಬಟ್
ಏನಾದ್ರೂ ನಮಗೆ ಪ್ರಾಬ್ಲಮ್ ಆಯ್ತು ಆಫ್ಟರ್ ಡೌನ್ ದ ಲೈನ್ 1 year 2 years ಅಲ್ಲಿ ಕಸ್ಟಮರ್ಗೆ ಆಗ್ಲಿ ಏನೋ ಪ್ರಾಬ್ಲಮ್ ಆಯ್ತು ಅಂದ್ರೆ ನಾವೇ ಇಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡಿರೋದ್ರಿಂದ ನಾವು ಪ್ಯೂರ್ ಟ್ರೂ ವಾರಂಟಿ ಕೊಡ್ತೀವಿ. ಸೊ ಆಫ್ಟರ್ ಸೇಲ್ ಸರ್ವಿಸಸ್ ಪರ್ಫೆಕ್ಟ್ ಆಗಿರುತ್ತೆ. ಹೌದು, ಅದು ಮತ್ತೆ ನಾವು ಪ್ರಾಪರ್ ಆಗಿ ಸೊಲ್ಯೂಷನ್ ಕೊಡ್ಬೋದು, ಮತ್ತೆ ಎಲ್ಲ ನಮ್ದೇ ಕಂಟ್ರೋಲ್ ಇರುತ್ತೆ. ನಾವು 5 ವರ್ಷ ಆದ್ಮೇಲೆ ಅದು ಸೆಲ್ ಸಿಗ್ತಾ ಇಲ್ಲ, ರಿಪೇರಿ ಮಾಡೋದಕ್ಕಾಗಲ್ಲ, ಅಥವಾ BMS ಸಿಗ್ತಾ ಇಲ್ಲ, ರಿಪೇರಿ ಮಾಡೋದಕ್ಕಾಗಲ್ಲ ಅಂತೆಲ್ಲ ಕಂಪ್ಲೇಂಟ್ಸ್ ಇರುತ್ತೆ. ಇದ್ರಲ್ಲಿ ನಮ್ಗೇನ್ ಅಡ್ವಾಂಟೇಜ್ ಅಂದ್ರೆ ಎಲ್ಲ ಎವ್ರಿಥಿಂಗ್ ನಾವು ಇನ್ನೋಸ್ ಮಾಡಿರೋದ್ರಿಂದ ನಮ್ದು 10 ವರ್ಷ 15 ವರ್ಷ ಆದ್ರೂ ನಾವು ಸಪೋರ್ಟ್ ಕೊಡ್ತೀವಿ. ಓಕೆ ಸರ್. ಸೊ ಸರ್ UPS ಬಿಟ್ಟು ಬೇರೆ ಯಾವ ಪ್ರಾಡಕ್ಟ್ಸ್ ನ ನೀವು ಕೊಡ್ತಾ ಇದ್ದೀರಾ? ಓಕೆ, ಇವಾಗ ರೀಸೆಂಟ್ ಆಗಿ ನೋಡಿ ನಾವು UPS ಅಲ್ದೇನೆ ಇವಾಗ ನಾರ್ಮಲ್ ಇನ್ವರ್ಟರ್ಸ್ ಇರುತ್ತೆ. ಇವಾಗ ಮಾರ್ಕೆಟ್ ಅಲ್ಲಿ ನಾರ್ಮಲ್ ಯಾವುದೇ ಕಂಪನಿ ಲೆಡ್ ಆಸಿಡ್ ಬ್ಯಾಟ್ರಿ ಇನ್ವರ್ಟರ್ಸ್ ಇದೆ. ನಾವು ಅದಕ್ಕೂ ಒಂದು ಲಿಥಿಯಂ ಬ್ಯಾಟ್ರಿ ಬರೀ ಬ್ಯಾಟ್ರಿ ಸಪ್ಲೈ ಮಾಡ್ತೀವಿ. ಎನಿ ವೋಲ್ಟೇಜ್ 12 volts ಇರ್ಬೋದು, 24 volts ಇರ್ಬೋದು, 36 ಇರ್ಬೋದು, 48 volts ಇರ್ಬೋದು, 96 volts ಇರ್ಬೋದು. ಅವರು ಯಾವ ಬ್ಯಾಟ್ರಿ ಯಾವ ತರ ಬೇಕು ಅಂದ್ರೆ ಅದರದ್ದು ನಾವು ಬ್ಯಾಟ್ರೀಸ್ ನಮ್ಮ ಹತ್ರ ರೆಡಿ ಇದೆ. ಸೊ ಎಷ್ಟು ಯಾವ ತರ ಬೇಕು ಅಂದ್ರೆ ಕಸ್ಟಮರ್ ಏನ್ ರಿಕ್ವೈರ್ಮೆಂಟ್ ಇದ್ರು ನಾವು ಮಾಡ್ಕೊಡ್ತೀವಿ. ಪ್ಲಸ್ ಡೀಲರ್ಸ್, ಯಾರ ಡೀಲರ್ಸ್ಗೆ ಏನ್ ಅವ್ರದ್ದು ಇವಾಗ ಕೆಲವ್ರ ಕಡೆ ಎಲ್ಲ ಲೆಡ್ ಆಸಿಡ್ ಬ್ಯಾಟ್ರಿ ಹಾಕಿರ್ತಾರೆ, ಲೆಡ್ ಆಸಿಡ್ ಬ್ಯಾಟ್ರಿನ ಬೇಡ ಲಿಥಿಯಂ ಬ್ಯಾಟ್ರಿ ಹಾಕೋಣ ಅಂತ ಆ ತರ ಏನೋ ಇತ್ತು ಅಂದ್ರೆ ನಮ್ನ ಅಪ್ರೋಚ್ ಮಾಡಿದ್ರೆ ನಾವು ದಿ ಬೆಸ್ಟ್ ಪ್ರೈಸ್ ಅಲ್ಲಿ ನಾವು ಇದ್ ಮಾಡ್ಕೊಡ್ತೀವಿ. ಪ್ಲಸ್ ನಮ್ದು ಮೋಸ್ಟ್ ಇಂಪಾರ್ಟೆಂಟ್ ಏನಂದ್ರೆ ನಮ್ದು ಮೇನ್ ಸೆಲ್ಲಿಂಗ್ ಗಿಂತ ನಾವು ಸರ್ವಿಸ್ಗೆ ನಾವು ಫೋಕಸ್. ಹೌದು ಸರ್, ಅದೇ ಇಂಪಾರ್ಟೆಂಟ್ ಆಕ್ಚುಲಿ. ಹೌದು. ಸೊ ಏನಾಗುತ್ತೆ ಅಂದ್ರೆ ನಾವು ಇಷ್ಟೆಲ್ಲ ಫೋಕಸ್ ಮಾಡಿ ನೋಡಿ ನಮ್ ಗೂಗಲ್ ರೇಟಿಂಗ್ ಅಲ್ಲಿ ನಾವೇ ನೋಡಿದ್ರಿಲ್ಲ, ಮೊನ್ನೆ ನೋಡಿದಾಗ ನಮ್ 4.6 ಇದೆ. ಕಸ್ಟಮರ್ಸ್ ದೇ ಆರ್ ಹ್ಯಾಪಿ, ರಿವ್ಯೂಸ್ ಹಾಕ್ತಾರೆ, ಅಲಾಂಗ್ ವಿತ್ ದಿ ಫೋಟೋ ಹಾಕ್ತಾರೆ. ಸೊ ನಮಗ್ ಸ್ವಲ್ಪ ಖುಷಿ ಇದೆ. ನಾವು ಇಷ್ಟೆಲ್ಲ ಮೇಂಟೈನ್ ಮಾಡಿದ್ರು ಸ್ಟಿಲ್ ದೇ ಆರ್ ಸಮ್ ಪ್ಲೇಸಸ್ ವೇರ್ ಇಟ್ಸ್ ಡಿಫಿಕಲ್ಟ್. ಏನೋ ಒಂದ್ ಕಷ್ಟ ಆಗಿರುತ್ತೆ ನಮ್ಗೆ ಸರ್ವಿಸ್ ಕೊಡೋದಕ್ಕೆ. ನಮ್ದು ಬಟ್ ನಮ್ದು ಏನಂದ್ರೆ ಹೋಲ್ ಹಾರ್ಟೆಡ್ಲಿ ವಿ ಟ್ರೈ ಟು ಗಿವ್ ಎ ಗುಡ್ ಸರ್ವಿಸ್. ಮೇನ್ ಅದು ಫೋಕಸ್. ಅದರಿಂದ ನಮ್ಗೆ ಏನಾಗುತ್ತೆ ಅಂದ್ರೆ ರಿಪೀಟ್ ಕಸ್ಟಮರ್ಸ್ ಬರ್ತಾರೆ. ಅಂಡ್ ಮೇನ್ ಇಂಪಾರ್ಟೆಂಟ್ ಏನಂದ್ರೆ ಡೀಲರ್ಸ್, ಯಾರೇ ಡೀಲರ್ ನಮ್ಮ ಹತ್ರ ಬರ್ತಾರೆ ನೋಡಿ, ಯಾವ್ದೋ 1 minute ಸಪ್ಲೈ ಇನ್ಸ್ಟಾಲ್ ಮಾಡ್ತಾರೆ, ನೋಡೋಣ ಕ್ವಾಲಿಟಿ ನೋಡೋಣ ಅಂತ. ನಮ್ಮಲ್ಲಿ ಒಂದು ಮೇನ್ ಇರೋದು ಏನಂದ್ರೆ 4 years ಇಂದ ನಮ್ಮ ಹತ್ರ ಯಾವ ಡೀಲರ್ ಬಂದಿದಾರೋ ಪ್ರಾಡಕ್ಟ್ ನಮ್ ಬ್ರ್ಯಾಂಡ್ ಚೇಂಜ್ ಮಾಡಿಲ್ಲ. ಓಕೆ, ಮೇನ್ ಏನಕ್ಕೆ ಅಂದ್ರೆ ನಾವು ಕೊಡೋ ಪ್ರಾಡಕ್ಟ್ಸ್ ಮತ್ತೆ ಯೂನಿಕ್ನೆಸ್ ಆಫ್ ದಿ ಪ್ರಾಡಕ್ಟ್ ಮತ್ತೆ ಕಾಂಪಿಟೇಷನ್. ಇವಾಗ ನೋಡಿ ಪ್ರೈಸಸ್ ಅಲ್ಲಿ ನೀವು ಯಾವುದೇ ಪ್ರೈಸ್ ತೊಗೊಳ್ಳಿ, ಯಾವುದೇ ಪ್ರಾಡಕ್ಟ್ ತೊಗೊಳ್ಳಿ, ಫಾರ್ ಎಕ್ಸಾಂಪಲ್ ಗೋಲ್ಡ್ ತೊಗೊಳ್ಳಿ. ಗೋಲ್ಡ್ ಇವತ್ತು ಮಾರ್ಕೆಟ್ ಪ್ರೈಸ್ ಏನಿದೆ? 11,000 ಏನೋ ಇದೆ. ಇಲ್ಲ ಯಾರೋ ಒಬ್ರು ನೋಡಿ ನಿಮ್ಗೆ 9,000 ಕೊಡ್ತೀನಿ ಅಂದ್ರೆ ಕರೆಕ್ಟ್ ಅದ್ರಲ್ಲಿ ಏನೋ ಒಂದು ಮಿಕ್ಸ್ಚರ್ ಇರುತ್ತೆ, ಏನೋ ಒಂದು ಇದು ಇರುತ್ತೆ. ಪ್ರಾಡಕ್ಟ್ ಅಲ್ಲೂ ಹಾಗೇನೆ ಯಾರಾದ್ರೂ ಒಬ್ರು 50% ಅಲ್ಲಿ ಕೊಡ್ತೀನಿ ಅಂದ್ರೆ ದೇರ್ ಇಸ್ ಸಮಥಿಂಗ್, ಏನೋ ಒಂದು ಹಿಡನ್ ಇರುತ್ತೆ. ಅದು ರಿಫರ್ಬಿಶ್ಡ್ ಇರ್ಬೋದು. ಇವಾಗ ಲಿಥಿಯಂ ಸೆಲ್ಸ್ ಎಲ್ಲ ಏನಾಗ್ತಿದೆ ಅಂದ್ರೆ ಪ್ರಿಸ್ಮ್ಯಾಟಿಕ್ ಅಂತ ಒಂದು ಸೆಲ್ ಬರುತ್ತೆ. ಪ್ರಿಸ್ಮ್ಯಾಟಿಕ್ ಚೈನಾದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿರೋದು, ಅವ್ರು ಜಿನ್ಯೂನ್ ಆಗಿ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ. ನಾವು ಚೈನಾದಲ್ಲಿ ನಮ್ಮ ಮೀಡಿಯಾ ಮತ್ತೆ ಇಲ್ಲೆಲ್ಲ ನೋಡಿದಂಗೆ ಕ್ವಾಲಿಟಿ ಹೋಪ್ಲೆಸ್ ಅನ್ನೋದೆಲ್ಲ ಅದು ಹೋಯ್ತದು. ದೇ ಆರ್ ಆಲ್ಸೋ ತುಂಬಾ ಅಡ್ವಾನ್ಸ್ಡ್ ಆಗಿದ್ದಾರೆ. ಬಟ್ ಇಲ್ಲಿ ಏನಾಗ್ತಿದೆ ಅಂದ್ರೆ ಕೆಲವರು ಮಿಡಲ್ ಮೆನ್ ಸೆಲ್ಸ್ ತರಿಸ್ಬೇಕಾದ್ರೆ ರಿಫರ್ಬಿಶ್ಡ್ ಸೆಲ್ಸ್ ತರಿಸ್ತಾರೆ. ರಿಫರ್ಬಿಶ್ಡ್ ಸೆಲ್ಸ್ ತಂದು ಮಾರ್ಕೆಟ್ ಅಲ್ಲಿ ಇದ್ ಮಾಡಿದಾಗ ಕೆಲವರು ಡೀಲರೇ ಆಗ್ಲಿ, ಕಸ್ಟಮರೇ ಆಗ್ಲಿ, ಮ್ಯಾನುಫ್ಯಾಕ್ಚರರ್ಸ್ ಆಗ್ಲಿ ಗೊತ್ತಾಗೋದಿಲ್ಲ ಅವ್ರಿಗೆ. ಅದು QR ಕೋಡ್ ಅಂತ ಒಂದಿರುತ್ತೆ, ಜೆನ್ಯೂನ್ QR ಕೋಡ್ ಕೊಟ್ಟಿರ್ತಾರೆ, ಏನೋ ಒಂದು ಡಿಫೆಕ್ಟಿವ್ ಇರುತ್ತೆ. ಇವಾಗ ನಾವೇ ತರಿಸಿದೀವಿ ಪ್ರಿಸ್ಮ್ಯಾಟಿಕ್ ಸೆಲ್ಸ್, ಬಲ್ಜ್ ಆಗ್ತಾ ಇರುತ್ತೆ, ವರ್ಕ್ ಆಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಅದು ಸ್ಕ್ವೇರ್ ಆಗಿರೋದು ಬಲ್ಜ್ ಆಗ್ತಾನೆ ಇರುತ್ತೆ. ಸೊ ಒಂದ್ ಲಿಮಿಟ್ ಆದ್ಮೇಲೆ ಎಕ್ಸ್ಪ್ಲೋಡ್ ಆಗುತ್ತೆ. ಅದು ದಟ್ ಈಸ್ ವೆರಿ ಡೇಂಜರಸ್. ಸೊ ನಾವೇನ್ ಮಾಡ್ತೀವಿ, ಇದನ್ನ ನೋಡಿದ್ಮೇಲೆ ನಾವು ಕಂಪ್ಲೀಟ್ ಆಗಿ ಪ್ರಿಸ್ಮ್ಯಾಟಿಕ್ ಸೆಲ್ಸ್ ನ ಯೂಸ್ ಮಾಡೋದು ಸ್ಟಾಪ್ ಮಾಡ್ಬಿಟ್ವಿ. ನಾವು ತುಂಬಾ ಜನಕ್ಕೂ ನಾವು ಹೇಳ್ತೀವಿ ಆಸ್ ಮಚ್ ಆಸ್ ಪಾಸಿಬಲ್ ಪ್ರಿಸ್ಮ್ಯಾಟಿಕ್ ಸೆಲ್ಸ್ ನ ಅವಾಯ್ಡ್ ಮಾಡಿ. ಕ್ವಾಲಿಟಿ ಚೆನ್ನಾಗಿರ್ಬೋದು, ನಾನು ಅದ್ರ ಬಗ್ಗೆ ಹೇಳೋದಿಲ್ಲ. ಬಟ್ ಸೋರ್ಸ್ ಜೆನ್ಯೂನ್ ಆಗಿ ಬಂದಿಲ್ಲ ಅಂದ್ರೆ ಪ್ರಿಸ್ಮ್ಯಾಟಿಕ್ ಸೆಲ್ಸ್ ನ ಯೂಸ್ ಮಾಡೋದು ಬೇಡ. ಅಂಟಿಲ್ ಅನ್ಲೆಸ್ ನೀವು ಸೋರ್ಸ್ ಪಕ್ಕಾ ಇದೆ. ಅದ್ರ ಬದಲು ಈ ತರ ನೋಡಿ, ಈ ತರ ನಾವು ಸೆಲ್ಸ್, ನಾವು ಸಿಲಿಂಡ್ರಿಕಲ್ ಸೆಲ್ಸ್ ಏನ್ ಯೂಸ್ ಮಾಡ್ತೀವೋ ಇದನ್ನ ಯೂಸ್ ಮಾಡಿದಾಗ ನಿಮ್ಗೆ ಪರ್ಫಾರ್ಮೆನ್ಸ್ ಇಸ್ ಗುಡ್, ಕ್ವಾಲಿಟಿ ಇಸ್ ಗುಡ್. ಸ್ಲೈಟ್ಲಿ ಪ್ರೈಸ್ ಜಾಸ್ತಿ ಆಗುತ್ತೆ. ಬಟ್ ನಾನು ಆಗ್ಲೇ ಹೇಳ್ದಂಗೆ ಕಮ್ಮಿ ಕಾಸ್ಟ್ ಏನೋ ಸಿಕ್ತು ಅಂದ್ರೆ ಇಟ್ ಇಸ್ ನಾಟ್ ಬಿ ಡಿಫೆಕ್ಟ್ ಇರುತ್ತೆ. ಹೌದು. ಓಕೆ ಸರ್. ಸೊ ಸರ್ ಇವಾಗ ಲಿಥಿಯಂ UPS ನ ಒಂದ್ ಸಣ್ಣ ಇಂಟ್ರೋ ಕೊಡ್ಬೋದಾ? ಓಕೆ, ನೋಡಿ ಈ ಕಡೆ ಇವೆಲ್ಲಾನು ನಮ್ದು ಲಿಥಿಯಂ UPS, ಇವೆಲ್ಲ ಲಿಥಿಯಂ UPS ಮಾಡ್ತಾ ಇರೋದು. ಇವೆಲ್ಲ ಒಂದು 850 VA, 1 kVA, 1.25, 1.5 kVA, 2 kVA, 3 kVA,
5 KVA 7.5 KVA 10 KVA ಈ ರೇಂಜ್ ಎಲ್ಲ ನಾವು ಪ್ರಾಡಕ್ಟ್ ಇದೆ ನಮ್ದು ರೇಂಜ್ ಅಲ್ಲಿ. ಇದರಲ್ಲಿ 2 ಟೈಪ್ ಬರುತ್ತೆ. ಒಂದು ಟ್ರಾನ್ಸ್ಫಾರ್ಮರ್ ಟೈಪ್, ಅಂದ್ರೆ ಇದನ್ನ ನಾವು ಲೋ ಫ್ರೀಕ್ವೆನ್ಸಿ ಅಂತ ನಾವು ಇದು ಮಾಡ್ತೀವಿ. ಇದ್ರಲ್ಲಿ ಲೋ ಫ್ರೀಕ್ವೆನ್ಸಿ ನಲ್ಲಿ ಒಂದು ಅಡ್ವಾಂಟೇಜ್ ಏನಂದ್ರೆ ಈ ರೂರಲ್ ಕಂಡೀಷನ್ಸ್ ಅಂದ್ರೆ ಹೈ ವೋಲ್ಟೇಜ್ ಬರೋದು, ಮತ್ತೆ ಅವ್ರದ್ದು ಪಂಪ್ ಮೋಟರ್ ಯೂಸ್ ಮಾಡ್ಬೇಕು, ಅಥವಾ ತುಂಬಾನೇ ಓಪ್ಲೆಸ್ ಕಂಡೀಷನ್ಸ್ ಅಂದ್ರೆ ಎಲೆಕ್ಟ್ರಿಸಿಟಿಗೆ ಸಂಬಂಧಪಟ್ಟಂಗೆ ಅದು ಓಪ್ಲೆಸ್ ಕಂಡೀಷನ್ ಅಂತ ಹೇಳ್ತೀವಿ. ಅಂದ್ರೆ ಸಿಟಿನಲ್ಲಿ ಏನಾಗುತ್ತೆ, ನಿಮ್ಗೆ ಫ್ಲಕ್ಚುಯೇಷನ್ಸ್ ಅಷ್ಟು ಇರೋದಿಲ್ಲ, ಹೈ ವೋಲ್ಟೇಜ್ ಫ್ಲಕ್ಚುಯೇಷನ್ಸ್ ಆತರ ಇರೋದಿಲ್ಲ, ಅಂತ ಕಡೆಗೆ ನಾವು ಇದನ್ನ ಕೊಡ್ತೀವಿ. ಈ ಅರ್ಬನ್ ಸೆಂಟರ್ ಇವಾಗ ಅಪಾರ್ಟ್ಮೆಂಟ್ ಅಲ್ಲಿ ಅಥವಾ ಒಂದು ನಾರ್ಮಲ್ ಒಂದು ಮಾಡರ್ನ್ ಮನೆಯಲ್ಲಿ ನಾವು ಇದ್ ಮಾಡ್ಬೇಕು ಅಂದ್ರೆ ಇದು ಒಂದು ಹೊಸ ಪ್ರಾಡಕ್ಟ್ ಇದು. ಸೊ ಇದು ಬಂದು ಹೈ ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ. ಇದು ಒಂದು ಶುರು ಮಾಡ್ತಾ ಇದೀವಿ ಇವಾಗ 3.6 ಕಿಲೋವ್ಯಾಟ್. ಇದು ಫಾರ್ ಎಕ್ಸಾಂಪಲ್ ಇದು 3.6 ಕಿಲೋವ್ಯಾಟ್. ಸೊ ಇದರಿಂದ ನಿಮಗೆ ಶುರು ಆಗುತ್ತೆ ಅಪ್ ಟು 15 ಕಿಲೋವ್ಯಾಟ್, 20 ಕಿಲೋವ್ಯಾಟ್. ಮತ್ತೆ ಇದರಲ್ಲಿ ಒಂದ್ ಮೋರ್ ಆಪ್ಷನ್ ಏನಿದೆ ಅಂದ್ರೆ ಇವಾಗ ಸೋಲಾರ್ ಪ್ಯಾನೆಲ್ ಕನೆಕ್ಟ್ ಆಗಿದೆ ನೋಡಿ, ಇಲ್ಲಿ ಸೋಲಾರ್ ಪ್ಯಾನೆಲ್ ಹಾಕಿದೀವಿ, ನಮ್ಮ ಫ್ಯಾಕ್ಟ್ರಿ ಮೇಲೆ ಪ್ಯಾನಲ್ಸ್ ಇದೆ. ಸೋಲಾರ್ ಪ್ಯಾನೆಲ್ ಅಲ್ಲಿ ನಾವು ಎನರ್ಜಿ ಇದಕ್ ಬಂದು ಲೋಡ್ ಕನೆಕ್ಟ್ ಮಾಡಿರ್ತೀವಿ. ಲೋಡ್ ಗಿಂತ ಜಾಸ್ತಿ ಪ್ಯಾನೆಲ್ ಅಲ್ಲಿ ಎಲೆಕ್ಟ್ರಿಸಿಟಿ ಜನರೇಷನ್ ಜಾಸ್ತಿ ಇದೆ ಅಂದ್ರೆ ವೇಸ್ಟ್ ಮಾಡೋ ಬದಲು ಇದನ್ನ ನೀವು ಗ್ರಿಡ್ ಗೆ ಎಕ್ಸ್ಪೋರ್ಟ್ ಮಾಡಬಹುದು. ಅಂದ್ರೆ ಬೆಸ್ಕಾಂಗೆ ಎಕ್ಸ್ಪೋರ್ಟ್ ಮಾಡಬಹುದು. ಈ PM ಸೂರ್ಯ ಸ್ಕೀಮ್ ಅಂತ ಒಂದಿದೆ, PM ಸೂರ್ಯ ಮುಫ್ತ್ ಘರ್ ಯೋಜನಾ ಅಂತ ಒಂದಿದೆ. ಅದರಲ್ಲಿ ಗೌರ್ಮೆಂಟ್ ಅವರು ನಿಮ್ಗೆ ಒಂದು ಯೂನಿಟ್ ನೀವು ಗೌರ್ಮೆಂಟ್ ಸೇಲ್ ಮಾಡಿದ್ರೆ ನೀವು ಗೌರ್ಮೆಂಟ್ ಕಡೆಯಿಂದ ಅಂದ್ರೆ ಬೆಸ್ಕಾಂ ಇಲ್ಲಿ ಬೆಂಗಳೂರು ಅಂದ್ರೆ ಬೆಸ್ಕಾಂ ಕಡೆಯಿಂದ ನಿಮ್ಗೆ ₹3.80 ನಿಮ್ಗೆ ವಿತೌಟ್ ಸಬ್ಸಿಡಿ ಇದು ನಿಮ್ಗೆ ಅಮೌಂಟ್ ಬರುತ್ತೆ. ಸಬ್ಸಿಡಿ ತಗೊಂಡ್ರೆ ಇನ್ನ ಕಮ್ಮಿ ಇರುತ್ತೆ. ಅಂತ ಸ್ಕೀಮ್ಗೆ ನೀವು ಇದನ್ನ ಯೂಸ್ ಮಾಡ್ಕೋಬಹುದು. ಸೊ ಇದು ಮೇನ್ ಒಂದು ಅಡ್ವಾಂಟೇಜ್ ಏನಂದ್ರೆ ಇದು ನಮ್ದೇ ಲಿಥಿಯಂ ಬ್ಯಾಟ್ರಿ ಜೊತೆ ನಾವು ಇದನ್ನ ಕೊಡ್ತಾ ಇದೀವಿ. ಪ್ಲಸ್ ಇದು ಟ್ರೂ ವಾರಂಟಿ. ಟ್ರೂ ವಾರಂಟಿ ಅಂದ್ರೆ ಏನಾಗುತ್ತೆ ಅಂದ್ರೆ ಇನ್ ಕೇಸ್ ನಾಳೆ ಏನಾದ್ರು ಒಂದ್ ಪ್ರಾಬ್ಲಮ್ ಆಯ್ತು, ಏನೋ ಒಂದ್ ಫೇಲ್ ಆಯ್ತು, ಏನಾಗುತ್ತೆ ಎಲ್ಲ ನೀವು ಇಂಟರ್ನೆಟ್ ಅಲ್ಲಿ ನೋಡ್ಬೋದು, ಡೈ ಇಂದ ಹಿಡಿದು ತುಂಬಾ ಕಂಪ್ನೀಸ್, ಚೈನಾ ಕಂಪ್ನೀಸ್ ಅವರೆಲ್ಲ ಡಾಮಿನೇಟ್ ಮಾಡ್ತಾ ಇದ್ದಾರೆ. ಓಕೆ, ನಾವು ಡೈ ಇದು ಯೂಸ್ ಮಾಡ್ತೀವಿ, ಕ್ವಾಲಿಟಿ ಇಸ್ ಗುಡ್. ಬಟ್ ಇನ್ ಕೇಸ್ ಏನಾದ್ರು ಒಂದು ಪ್ರಾಬ್ಲಮ್ ಬಂತು ಅಂದ್ರೆ ನಾವೇ ಅದನ್ನ ರೆಡಿ ಮಾಡ್ತೀವಿ. ಏನಕ್ಕಂದ್ರೆ ನಮ್ಗೆ ಟೆಕ್ನಿಕಲ್ ಎಕ್ಸ್ಪರ್ಟೈಸ್ ಇದೆ. ಓಕೆ, ನಾವು ಅದ್ ಏನೋ ಒಂದು ಇದು ಓಪನ್ ಒಳಗೆ ಒಂದು SMP ಇದು DC ಕನ್ವರ್ಟರ್ಸ್ ಹೋಗಿರ್ಬೋದು, IGBT ಫೇಲ್ ಆಗಿತ್ತು, ಅದನ್ನ ನಾವೇ ರೆಡಿ ಮಾಡ್ತೀವಿ. ಅಥವಾ ಈ ತರ ಕಂಡೀಷನ್ ತಗೊಂಡ್ರೆ ಇದು ನಮ್ದೇ ಫೋನ್ ಇದಾಗಿರೋದ್ರಿಂದ ನಾವು ಅಪ್ ಟು ಎಂಟೈರ್ ಸಪೋರ್ಟ್ ನಾವೇ ಕೊಡ್ತೀವಿ. ಯಾವ ಸರ್ವಿಸ್ ಸೆಂಟರ್ ಬೇರೆ ನಂಬರ್ ಕಾಲ್ ಮಾಡಿ, ಇವಾಗ ಫಾರ್ ಎಕ್ಸಾಂಪಲ್ ಮೊಬೈಲ್ ನೀವು ಒಂದು ಅಂಗಡಿಲಿ ತಗೊಂತೀರಾ, ನಿಯರೆಸ್ಟ್ ಮನೆ ಹತ್ರ ಯಾವ್ದೋ ಒಂದು ಮೊಬೈಲ್ ತಗೊಂತೀರಾ, ಅವ್ರ ವಾರಂಟಿ 5 ವರ್ಷನೇ ಇರ್ಬೋದು. ಫಾರ್ ಎಕ್ಸಾಂಪಲ್ 1 ವರ್ಷ ಇರುತ್ತೆ. ಹಾಗೆ ಎಕ್ಸಾಂಪಲ್ ಇವಾಗ ಇಲ್ಲಿ ಏನಾಗುತ್ತೆ ಅಂದ್ರೆ ಇನ್ವರ್ಟರ್ ಅಲ್ಲಿ 10 ವರ್ಷ 15 ವರ್ಷ ವಾರಂಟಿ ಅಂತ ಹೇಳ್ತಿರ್ತಾರೆ. ಯಾರು ಕೊಡ್ತಾರೆ ವಾರಂಟಿ? ಮನೆ ಹತ್ರ ನೀವು ಇವಾಗ ಮೊಬೈಲ್ ತಗೊಂಡಿರೋದು ಮನೆ ಹತ್ರ, ರಿಪೇರಿ ಕೊಡೋದು ಎಲ್ಲೇ ಅವ್ರದ್ದೇ ಒಂದು ಆಥರೈಸ್ಡ್ ಸರ್ವಿಸ್ ಸೆಂಟರ್ ಇರುತ್ತೆ, ಅಲ್ಲಿ ಹೋಗಿ ಕೊಡ್ತೀರಾ. ಬಟ್ ಇಲ್ಲಿ ಏನಾಗುತ್ತೆ, ತುಂಬಾ ಜನ ಏನ್ ಮಾಡ್ತಿದ್ದಾರೆ 15 ವರ್ಷ ವಾರಂಟಿ ಅಂತ ಹೇಳ್ತಾರೆ. ವಾರಂಟಿ ಬಂದಾಗ ಸರ್ ನೋಡಿ ಇದು ನಂಬರು ನಾವು ಇನ್ಸ್ಟಾಲ್ ಮಾಡಿರೋದು ಕಂಪ್ನಿಯಿಂದ ನಾವು ತರ್ಸ್ಕೊಂಡು ಹಾಕಿದೀವಿ, ನೀವು ಕಂಪ್ನಿಗೆ ಫೋನ್ ಮಾಡಿ ಅಂತಾರೆ. ಹೌದು, ಕಂಪ್ನಿಗೆ ಫೋನ್ ಮಾಡಿದಾಗ ಡೀಲರ್ಗೆ ಏನ್ ರೆಸ್ಪಾನ್ಸ್ ಇರುತ್ತೋ ಎಂಡ್ ಯೂಸರ್ಗೆ ಆ ರೆಸ್ಪಾನ್ಸ್ ಇರೋದಿಲ್ಲ. ಅದು ತುಂಬಾ ಸರಿ ಏನಾಗುತ್ತೆ, ಡೆಲ್ಲಿಯಿಂದ ಸಪ್ಲೈ ಮಾಡಿರ್ತಾರೆ, ಇಲ್ಲಿ ಬೆಂಗಳೂರು ಇರ್ಬೋದು ಅಥವಾ ಮ್ಯಾಂಗ್ಳೂರ್ ಇರ್ಬೋದು, ಎನಿವೇರ್ ಸೌತ್ ಎಲ್ಲೋ ಒಂದ್ ಕಡೆ ಸಪ್ಲೈ ಮಾಡಿರ್ತಾರೆ. ಏನಕ್ಕಂದ್ರೆ ಈ ಮಾರ್ಕೆಟ್ ಅಲ್ಲಿ ಜಾಸ್ತಿ ಡೆಲ್ಲಿ ಅಂಡ್ ಗುಜರಾತ್ ಬೇಸ್ಡ್ ಕಂಪ್ನೀಸ್ ಡಾಮಿನೇಷನ್ ಇದೆ. ಸೊ ಅವ್ರದ್ದು ಫಂಡ್ಸ್ ಜಾಸ್ತಿ ಇರುತ್ತೆ, ಅವ್ರು ಈ ಮಾರ್ಕೆಟ್ ಅಲ್ಲಿ ಇದಾರೆ. ಸೊ ನಮ್ಗೆ ಏನಾದ್ರು ಒಂದು ಟೆಕ್ನಿಕಲ್ ಇಶ್ಯೂ ಬಂದಾಗ ನಾವು ಅಲ್ಲಿಗೆ ಫೋನ್ ಮಾಡಿದಾಗ ನಮ್ಮ ಕೆಲವು ಕಸ್ಟಮರ್ಸ್ಗೆನೆ ಆಗಿದೆ, ಎಕ್ಸ್ಪೀರಿಯನ್ಸ್ ಆಗಿದೆ, ಸಪೋರ್ಟ್ ಸಿಗ್ತಾ ಇಲ್ಲ. ಆ ಡೀಲರ್ ಕೇಳಿದಾಗ ಸರ್ ನಾನು ಮುಂಚೆ ಈ ಪ್ರಾಡಕ್ಟ್ ಮಾಡ್ತಾ ಇದ್ವಿ, ಇವಾಗ ನಾನು ಸ್ಟಾಪ್ ಮಾಡಿದ್ನಿ, ನಾನು ಬೇರೆ ಬಿಸ್ನೆಸ್ ಅಲ್ಲಿ ಇದೀನಿ ಅಂತ ಹೇಳಿದ್ರೆ ಅದು ಆಗೋಯ್ತು, ಸ್ಟಾಪ್ ಆಗೋಯ್ತು. ಡೀಲರ್ ನಿಂಗೆ ಕೇಳಂಗಿಲ್ಲ. ಇವಾಗ ಎಂಡ್ ಯೂಸರ್ ಏನ್ ಮಾಡ್ತಾರೆ, ಅವ್ರನ್ನ ಫೋನ್ ಮಾಡಿದಾಗ ಅವ್ರು 2 ಸರಿ ಮಾತಾಡ್ತಾರೆ, ಕೆಲವು ಸರಿ ಅವರು ಹಿಂದೆ ಲೋಕಲ್ ಲ್ಯಾಂಗ್ವೇಜ್ ಮಾತಾಡೋದಿಲ್ಲ, ಇಂಗ್ಲಿಷ್ ಬೇಕು ಅಂತ ಇಂಗ್ಲಿಷ್ ಮಾತಾಡೋದು. ಮೀನ್ಸ್ ಏನಂದ್ರೆ ಅವ್ರಿಗೆ ಸಪೋರ್ಟ್ ಕೊಟ್ರೆ ಅವ್ರ ಅಡಿಷನಲ್ ಕಾಸ್ಟ್. ಇವಾಗ ಇಂಜಿನಿಯರ್ ಕಳಿಸ್ಬೇಕು ಅಂದ್ರೆ ಅವ್ರ ಏನಾಗುತ್ತೆ, ಅಲ್ಲಿಂದ ಒಬ್ಬರನ್ನ ಕಳಿಸ್ಬೇಕು ಅಂದ್ರೆ ಟ್ರಾವೆಲ್ ಎಕ್ಸ್ಪೆನ್ಸಸ್ ಎಲ್ಲ ಆಗುತ್ತೆ. ಈ ಸರಲ್ಲಿ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್. ವಾರಂಟಿ 15 ವರ್ಷ ಅಂತಾರೆ. 15 ವರ್ಷ ನೀವು ರೋಲ್ಸ್ ರಾಯ್ಸ್ ಕಾರ್ ತಗೊಂಡ್ರು 1 ವರ್ಷದ ಮೇಲೆ ವಾರಂಟಿ ಇಲ್ಲ. ಅದಕ್ಕೆಲ್ಲ ಕಂಡೀಷನ್ಸ್ ಇರುತ್ತೆ. 15 ವರ್ಷ ಹೆಂಗ್ ಕೊಡ್ತಾರೆ, ಯಾರು ಕೊಡ್ತಾರೆ, ಅದಕ್ಕೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರುತ್ತೆ. ಸೊ ಇಲ್ಲಿ ನಮ್ಮ ಮೇಲೆ ಏನಾಗುತ್ತೆ ಅಂದ್ರೆ ಪ್ರಾಬ್ಲಮ್ ಇದ್ರು ನಾವ್ ಇಲ್ಲೇ ಇದೀವಿ. ನಮ್ಮ ಡೀಲರ್ಸ್, ನಾವು ಸೆಲೆಕ್ಟ್ ಮಾಡಿರೋ ಡೀಲರ್ಸ್ ಇದೇ ಬಿಸ್ನೆಸ್ ಅಲ್ಲಿ ಇರ್ತಾರೆ. ದೇ ವಿಲ್ ಗಿವ್ ಪ್ರಾಪರ್ ಸರ್ವಿಸ್. ಪ್ಲಸ್ ನಮ್ದು ಆನ್ ಸೈಟ್ ವಾರಂಟಿ ಕೊಡ್ತೀವಿ ನಾವು. ಅಂದ್ರೆ ಇವಾಗ ದೊಡ್ಡ ಪ್ರಾಜೆಕ್ಟ್ ಆನ್ ಗ್ರಿಡ್, ಹೈಬ್ರಿಡ್ ಈ ತರ ಎಲ್ಲ ಇದ್ದಾಗ ಇನ್ ಕೇಸ್ ಎನಿ ಪ್ರಾಬ್ಲಮ್ ಆಯ್ತು ಅಂದ್ರೂ ನಮ್ಮ ಇಂಜಿನಿಯರ್ ಅಲ್ಲೇ ಬರ್ತಾರೆ, ಅಲ್ಲೇ ನೋಡ್ತಾರೆ, ಅಲ್ಲೇ ರಿಪೇರಿ ಮಾಡ್ತಾರೆ. ಯಾಕಂದ್ರೆ ಮೇನ್ ಆಗ್ಲೇ ಹೇಳ್ದಂಗೆ ನಮ್ದು ಮೇನ್ ಸ್ಟ್ರೆಂತ್ ಟೆಕ್ನಿಕಲ್, ನಮ್ದು ಮೇನ್ ಟೆಕ್ನಿಕಲ್.
ಸೊ ಹಾಗಾಗಿ ನಮ್ ಕಾರ್ಡ್ ಅಲ್ಲಿ ಏನೇ ಪ್ರಾಬ್ಲಮ್ ಆಗಿದ್ರೆ ನಾವು ಸೈಟ್ ಅಲ್ಲಿ ನಾವು ರೆಡಿ ಮಾಡ್ಬೋದು. ಇಲ್ಲ ದಿ ಮೋಸ್ಟ್ ಏನ್ ಮಾಡ್ಬೋದು, ಒಂದು ಕಾರ್ಡ್ ರಿಪ್ಲೇಸ್ಮೆಂಟ್ ಮಾಡ್ಬೋದು. ಅದು ಡೀಲರ್ಸ್ಗೆ ಆಗ್ಲಿ, ಮೇನ್ ಡೀಲರ್ಸ್ಗೆ ಪ್ರಾಬ್ಲಮ್ ಬಂದಾಗ ನಮ್ ಡೀಲರ್ಸ್ಗೆ ಎಲ್ಲಾರ್ಗು ನಾವು ಟ್ರೈನಿಂಗ್ ಮಾಡಿರ್ತೀವಿ, ಕಾರ್ಡ್ ಕೊಡ್ತೀವಿ. ಒಂದ್ ಕಾರ್ಡ್ ಹೋಯ್ತು ಅಂದ್ರೆ ನೋಡಿ ಈ ತರ ಕಾರ್ಡ್ಸ್ ಎಲ್ಲ ಇರುತ್ತೆ. ಒಂದ್ ಕಾರ್ಡ್ ಕೊಟ್ಟಾಗ ಕಾರ್ಡ್ ರಿಪ್ಲೇಸ್ಮೆಂಟ್ ಮಾಡ್ತಾರೆ, ವಿತಿನ್ ಹಾಫ್ ಅನ್ ಅವರ್ ಯೂನಿಟ್ ರೆಡಿ ಆಗುತ್ತೆ. ಸೊ ಇದು ಮೇನ್ ಅಡ್ವಾಂಟೇಜ್. ಪ್ಲಸ್ ನೋಡಿ ಇದೊಂದು ಮೇನ್ ಇನ್ನೊಂದು ಏನಂದ್ರೆ ಇದು ನೋಡಿ ಸೈಜ್ ಇದು. ಫಾರ್ ಎಕ್ಸಾಂಪಲ್ ಇದು ನೋಡಿ ಇವೆಲ್ಲ ನೋಡ್ತಾ ಇರೋ 1.25 KVA ಇದೆಲ್ಲ ಇನ್ವರ್ಟರ್ಸ್ 2 KVA ಎಲ್ಲ ಬರುತ್ತೆ. ಇದು 3.6 ಕಿಲೋವ್ಯಾಟ್. ಓಕೆ, ಇದು ನೋಡಿ ಲೈಟ್ ವೈಟ್ ಮತ್ತೆ ವೆರಿ ಕಾಂಪ್ಯಾಕ್ಟಿಂಗ್ ಸೈಜ್. ಸೊ ನೀವು ಲೋಡ್ ಮಾಡಿದ್ರೆ ಇಲ್ಲಿ ಆನ್ ಮಾಡಿ ಇಕ್ಕಿದೆ. ನಾನು ಇವರು ಅಶ್ವಿನಿ ಅಂತ ನಮ್ಮ ಸೇಲ್ಸ್ ಇದು ಟೆಕ್ನಿಕಲ್ ಹೆಡ್ ಇದಾರೆ, ನಾನು ಅವ್ರಿಗೆ ಹೇಳ್ತೀನಿ, ಬನ್ನಿ ಅಶ್ವಿನಿ. ಓಕೆ, ಸೊ ವೀಕ್ಷಕರೇ ಇವಾಗ ನಮ್ಮ ಜೊತೆ ಅವಿವಾ ಸ್ಮಾರ್ಟ್ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ ಟೆಕ್ನಿಕಲ್ ಹೆಡ್ ಇದ್ದಾರೆ. ಸೊ ಬನ್ನಿ ಅವ್ರನ್ನ ಮಾತಾಡ್ಸೋಣ. ನಮಸ್ತೆ ಮ್ಯಾಮ್. ನಮಸ್ತೆ, ನಿಮ್ಮ ಹೆಸರೇನು? ನನ್ನ ಹೆಸರು ಅಶ್ವಿನಿ ಅಂತ. ಓಕೆ, ಸೊ ಆಗಿದ್ರೆ ಪ್ರಾಡಕ್ಟ್ ಡೆಮೋನ ಸ್ಟಾರ್ಟ್ ಮಾಡ್ಬೋದಾ? ಹಾ, ಖಂಡಿತ. ಓಕೆ, ಫಸ್ಟ್ ನನ್ ಬಗ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊಳ್ತೇನೆ. ಓಕೆ, ನನ್ನ ಹೆಸರು ಅಶ್ವಿನಿ ಅಂತ. ಸದ್ಯಕ್ಕೆ ಅವಿವಾ ಸ್ಮಾರ್ಟ್ ಸೊಲ್ಯೂಷನ್ಸ್ ಅಲ್ಲಿ ನಾನು ಹಾರ್ಡ್ಲಿ 5 to 6 years ಇಂದ ಟೆಕ್ನಿಕಲ್ ಹೆಡ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ. ಇಲ್ಲಿ ಎಲ್ಲಾ ರೇಂಜ್ ಆಫ್ UPS ಅವೈಲಬಲ್ ಇದೆ. 850 VA ಇಂದ ಟಿಲ್ 50 ಕಿಲೋವ್ಯಾಟ್ ವರ್ಗು ನಿಮ್ಗೆ ಹೈಬ್ರಿಡ್, ಆಫ್ ಗ್ರಿಡ್, ಆನ್ ಗ್ರಿಡ್ ಎಲ್ಲಾ ಮಾಡೆಲ್ಸ್ ಗಳು ನಿಮ್ಗೆ ಡಿಸೈನ್ ಇಂದ ಸ್ಟಾರ್ಟ್ ಆಗಿ ಮ್ಯಾನುಫ್ಯಾಕ್ಚರಿಂಗ್, ಬ್ಯಾಟರಿ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲಾ ಮಾಡೆಲ್ಸ್ ಕೂಡ ಅವೈಲಬಲ್ ಇದೆ. ಇವಾಗ ಸದ್ಯಕ್ಕೆ ಈ ಪ್ರಾಡಕ್ಟ್ ಬಂದು 3.6 ಕಿಲೋವ್ಯಾಟ್. 3.6 ಕಿಲೋವ್ಯಾಟ್ ಅಲ್ಲಿ ನಾವೇನ್ ಮಾಡ್ಬೋದು, ಆಫ್ ಗ್ರಿಡ್ ಆಗಿನೂ ಯೂಸ್ ಮಾಡ್ಬೋದು ಈ ಪ್ರಾಡಕ್ಟ್ ನ, ಮತ್ತೆ ಹೈಬ್ರಿಡ್ ಆಗಿನೂ ಎಕ್ಸ್ಪೋರ್ಟ್ ಮಾಡ್ಕೊಳ್ಬಹುದು. ಈ 3.6 ಕಿಲೋವ್ಯಾಟ್ ಅಲ್ಲಿ ಟಿಲ್ 5 ಕಿಲೋವ್ಯಾಟ್ ವರೆಗೆ ನೀವು ಪ್ಯಾನಲ್ ಹಾಕೊಂಡು ನೀವು ಎಕ್ಸ್ಪೋರ್ಟ್ ಕೂಡ ಮಾಡಬಹುದು. ಮತ್ತೆ ಇದು ಯಾವ ತರ ಯುಟಿಲೈಸೇಷನ್ಸ್ ಆಗುತ್ತೆ ಅಂತ ಅಂದ್ರೆ ನಿಮ್ಗೆ ಕರೆಂಟ್ ಬಿಲ್ ಕೂಡ ನಿಮ್ಗೆ ಸೇವ್ ಆಗುತ್ತೆ. ಮತ್ತೆ ಪವರ್ ಶಟ್ ಡೌನ್ಸ್ ಎಲ್ಲಿರುತ್ತೆ ಅಥವಾ ಎಲೆಕ್ಟ್ರಿಸಿಟಿ ಇಲ್ದೇ ಇರುವಂತ ಜಾಗದಲ್ಲಿ ನೀವು ಸೋಲಾರ್ ಪ್ಯಾನಲ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ನಿಮ್ಗೆ ಎಂಟೈರ್ ಹೋಮ್ ಅಪ್ಲಯನ್ಸಸ್ ನ, ಲೈಟ್ಸ್, ಫ್ಯಾನು, ಫ್ರಿಡ್ಜ್, ವಾಷಿಂಗ್ ಮಿಷಿನ್, A to Z ಹೋಮ್ ಅಪ್ಲಯನ್ಸಸ್ ಪ್ರಾಡಕ್ಟ್ಸ್ ಏನಿರುತ್ತೋ ಅದೆಲ್ಲಾನು ವಿತೌಟ್ ಎಲೆಕ್ಟ್ರಿಸಿಟಿ ಅಲಾಂಗ್ ವಿತ್ ದಿ PM ಸೂರ್ಯಘರ್ ಯೋಜನಾ ಮೂಲಕ ಸಬ್ಸಿಡಿ ಕೂಡ ನಮ್ಗೆ ಇವಾಗ ಸೆಂಟ್ರಲ್ ಗವರ್ಮೆಂಟ್ ಇಂದ ಅವೈಲಬಿಲಿಟಿ ಇರೋದ್ರಿಂದ ಅದನ್ನು ಕೂಡ ನಾವು ಯುಟಿಲೈಸ್ ಮಾಡ್ಕೊಂಡು ನಾವು ಎಲೆಕ್ಟ್ರಿಸಿಟಿ ಇಲ್ದೇನೆ ಒಂದು ಕಂಪ್ಲೀಟ್ ಹೋಮ್ ಅಪ್ಲಯನ್ಸಸ್ ಆರ್ ಡೊಮೆಸ್ಟಿಕ್ ಆರ್ ಕಮರ್ಷಿಯಲ್ ಬೋತ್ ದಿ ಮಾಡೆಲ್ಸ್ ನಾವು ಏನ್ ಮಾಡ್ಬೋದು, ಯೂಸ್ ಮಾಡ್ಕೊಳ್ಬಹುದು. ನಿಮ್ಗೆ ಇದ್ರಲ್ಲಿ ಅವಿವಾದಲ್ಲಿ ನಿಮ್ಗೆ ಲಿಥಿಯಂ ಬ್ಯಾಟ್ರೀಸ್ ಕಸ್ಟಮೈಸ್ಡ್ ಕೂಡ ಇರುತ್ತೆ. ಈ 3.6 ಕಿಲೋವ್ಯಾಟ್ ಬೇಸ್ಡ್ ಆನ್ ಯುವರ್ ಬ್ಯಾಕಪ್ ಅವರ್ಸ್ ಅಂದ್ರೆ ನಿಮ್ಗೆ ನಿಮ್ಮ ಬೇಸ್ಡ್ ಆನ್ ನಿಮ್ಮ ಲೋಡ್ ಎಷ್ಟು ಇರುತ್ತೆ, ಎಷ್ಟು ಕಿಲೋವ್ಯಾಟ್ ಲೋಡ್ಸ್ ಇರುತ್ತೋ ಅದಕ್ಕೆ ಎಷ್ಟು ಅವರ್ಸ್ ಬ್ಯಾಕಪ್ ಬೇಕೋ ಆ ಟೈಪ್ ಕಸ್ಟಮೈಸ್ಡ್ ಬ್ಯಾಟ್ರೀಸ್ ಕೂಡ ಅವೈಲಬಲ್ ಇರೋದ್ರಿಂದ ನೀವೇನ್ ಮಾಡ್ಬೋದು, ಎಲೆಕ್ಟ್ರಿಸಿಟಿ ಇಲ್ದೇನು ಕೂಡ ನೀವೇನ್ ಮಾಡ್ಬೋದು, KVಗೆ ಎಕ್ಸ್ಪೋರ್ಟ್ ಮಾಡ್ಕೊಂಡು ಡ್ಯೂರಿಂಗ್ ದಿ ನೈಟ್ ಟೈಮ್ ನೀವು ಕೂಡ ಬ್ಯಾಕಪ್ ನ ಯೂಸ್ ಮಾಡ್ಕೊಳ್ಬಹುದು. ಇವಾಗ ಸದ್ಯಕ್ಕೆ ಇದು ಕಂಪ್ಲೀಟ್ ಆಗಿ 3.6 ಕಿಲೋವ್ಯಾಟ್ 96% ಎಫಿಷಿಯನ್ಸಿ ಇರುತ್ತೆ. ಹೈ ಫ್ರೀಕ್ವೆನ್ಸಿ ಮಾಡೆಲ್ ಇದು ನೋಡ್ಲಿಕ್ಕೂ ನೋಡ್ಬೋದು ನೀವು, ನಿಮ್ಗೆ ತುಂಬಾ ಸ್ಮಾರ್ಟ್ ಆಗಿದೆ. ಇದೆಲ್ಲ ಸಾಫ್ಟ್ವೇರ್ ಬೇಸ್ಡ್ ಇದೆ. ಓಕೆ, ನಿಮ್ಗೆ ವೈಫೈ ಇರುತ್ತೆ. ಮೊಬೈಲ್ ಅಲ್ಲಿ ನೀವು ನಿಮ್ದು ಎಷ್ಟು ಎನರ್ಜಿ ಜನರೇಟ್ ಆಗ್ತಾ ಇದೆ, ಓಕೆ, ನಿಮ್ KEB ಇಂದ ಎಷ್ಟು ವೋಲ್ಟೇಜ್ ಬರ್ತಾ ಇದೆ, ಪ್ಯಾನಲ್ ಇಂದ ಎಷ್ಟು ಎನರ್ಜಿ ಡ್ಯೂರಿಂಗ್ ದಿ ಡೇ ಟೈಮ್ ಎಷ್ಟು ಎನರ್ಜಿ ಜನರೇಟ್ ಆಗ್ತಾ ಇದೆ, ಬ್ಯಾಟ್ರಿ ನಿಮ್ಗೆ ಕನೆಕ್ಟ್ ಆಗಿರೋದ್ರಿಂದ ಎಷ್ಟು ಬ್ಯಾಕಪ್ಸ್ ಬರ್ತಾ ಇದೆ, ಇದು A to Z ನೀವು ಮೊಬೈಲ್ ಅಪ್ಲಿಕೇಶನ್ಸ್ ಥ್ರೂ ಕೂಡ ನೀವು ನೋಡ್ಕೊಳ್ಬಹುದು. ಮತ್ ಇದ್ರಲ್ಲಿ ಇನ್ನೂ ಒಂದು ಮೇಜರ್ ಅಡ್ವಾಂಟೇಜ್ ಅಂದ್ರೆ ಇದು 3.6 ಕಿಲೋವ್ಯಾಟ್ ಇನ್ವರ್ಟರ್ ಆಫ್ ಗ್ರಿಡ್ ಆಗಿ ಯೂಸ್ ಮಾಡಬಹುದು, ನೀವು ಹೈಬ್ರಿಡ್ ಆಗಿ ಕೂಡ ಯೂಸ್ ಮಾಡಬಹುದು. ಸೇಮ್ ಆಸ್ ಇಟ್ ಈಸ್ ಇದು 3.6 ಕಿಲೋವ್ಯಾಟ್ ಆಗಿದ್ರು 5 ಕಿಲೋವ್ಯಾಟ್ ವರೆಗೆ ನೀವು ಪ್ಯಾನಲ್ ನ ಹಾಕೊಳ್ಬಹುದು. ನಿಮ್ಮ ಹೋಮ್ ಅಪ್ಲಯನ್ಸಸ್ ಲೋಡ್ ಗ್ರೇಟರ್ ದಾನ್ 3.6 ಕಿಲೋವ್ಯಾಟ್ ವರೆಗೂ ಇದ್ದು ನಿಮ್ಗೆ ಯುಟಿಲೈಸೇಷನ್ಸ್ ಇದೆ ಡ್ಯೂರಿಂಗ್ ದಿ ಡೇ ಟೈಮ್ ಅಂದ್ರೆ ಎಕ್ಸ್ಪೋರ್ಟ್ ಮಾಡ್ಕೊಂಡು ನೀವು ಕೂಡ ಯುಟಿಲೈಸೇಷನ್ ಮಾಡ್ಕೊಳ್ಬಹುದು. ಹೈ ಫ್ರೀಕ್ವೆನ್ಸಿ ಮಾಡೆಲ್ ಇದು 3.6 ಕಿಲೋವ್ಯಾಟ್. ಸೊ ಈಗ ನೋಡಿ ಇದು 3.6 ಕಿಲೋವ್ಯಾಟ್ ಗೆ ನಾನು ಏನ್ ಮಾಡಿದೀನಿ, ಒಂದು ಸಿಂಪಲ್ ಲಿಥಿಯಂ ಬ್ಯಾಟ್ರಿ, ಕಾಂಪ್ಯಾಕ್ಟ್ ಬ್ಯಾಟ್ರಿನ ಕನೆಕ್ಟ್ ಮಾಡ್ಕೊಂಡಿದೀವಿ. ನಿಮ್ಗೆ ಔಟ್ಪುಟ್ ನ ಕನೆಕ್ಟ್ ಮಾಡ್ಕೊಂಡಿದೀವಿ. ಒಂದು ಸೋಲಾರ್ ಪ್ಯಾನಲ್ ಕೂಡ ನಿಮ್ಗೆ ಕನೆಕ್ಟ್ ಆಗಿದೆ. ನಿಮ್ಮ ರೇಂಜ್ ನಿಮ್ದು ಎಷ್ಟು ಲೋಡ್ಸ್ ಇರುತ್ತೋ ಬೇಸ್ಡ್ ಆನ್ ದಟ್ ನೀವು ಪ್ಯಾನಲ್ಸ್ ಗಳನ್ನ ನೀವು ಕನೆಕ್ಟ್ ಮಾಡ್ಕೊಳ್ಬಹುದು. ಓಕೆ, ಇವಾಗ ಸದ್ಯಕ್ಕೆ ನಮ್ಮಲ್ಲಿ ಹೋಮ್ ಅಪ್ಲಯನ್ಸಸ್ ತರ ಪ್ರಾಡಕ್ಟ್ ಗಿಂತ ನಾನು ಏನ್ ಮಾಡ್ತಾ ಇದ್ದೀನಿ, ನಿಮ್ಗೆ 200 ಕ್ಯಾಂಡಲ್ಸ್ ಬಲ್ಬ್ಸ್ ಗಳನ್ನ ಆನ್ ಮಾಡಿ ನಾನು ನಿಮ್ಗೆ ತೋರಿಸ್ತೇನೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.